ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ತಾಲೂಕಿನ ಬಿಜೆಪಿ ಬೆಂಬಲಿತ ದಲಿತ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಯಕಾರಗಳನ್ನು ಕೂಗಿದ್ದಾರೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಾಲೂಕು ಕಚೇರಿ ಆವರಣ ಹಾಗೂ ಗೌತಮ್ ಕಾಲೋನಿಯಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ದೇವನಗುಂದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಗರಸಭೆ ಸದಸ್ಯರು, ದಲಿತ ಮುಖಂಡರುಗಳು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ. ಆತ್ಮೀಯರೇ, ಏನಿವತ್ತು ಭಾರತ ದೇಶದಲ್ಲಿ ವಿಶ್ವ ಕಂಡಂಥ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ಜನತೆಗೆ ಮತ್ತು ಎಲ್ಲ ರಾಜಕಾರಣಿಗಳಿಗೆ ನಾವು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ. ಸಮಸ್ತ ನಾಗರಿಕ ಬಂಧುಗಳಿಗೆ, ನಮ್ಮ ದೇಶದ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅಂಬೇಡ್ಕರ್ ಅವರು ಒಂದು ವಿಶ್ವಗುರು, ಮಾನವತಾವಾದಿ ಅಂತ ಹೇಳ್ಬೋದು. ಸೊ ಅವರು ಒಂದು ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯದಿಂದಲೇ ಅವರು ಪಟ್ಟಂಥ ಕಷ್ಟಗಳು, ಅವರು ಫೇಸ್ ಮಾಡಿದಂಥ ಅಸ್ಪೃಶ್ಯತೆ, ಸೊ ಇದೆಲ್ಲ ಅವ್ರು ತಿಳ್ಕೊಂಡು ಮುಂದಿನ ನನ್ನ ಒಂದು ಪೀಳಿಗೆ, ನನ್ನ ಜನತೆ ಈ ಕಷ್ಟಗಳು ಅನುಭವಿಸಬಾರ್ದು ಅಂತ ಅವರು ಕಷ್ಟಪಟ್ಟು ಅವರು ಓದಿ ನಮ್ಗೆ ಈ ಒಂದು ಸಂವಿಧಾನವನ್ನು ಕೊಟ್ಟು ನಾವು ಈ ಮಟ್ಟಕ್ಕೆ ಎಲ್ಲರೂ ಬಂದು ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡುವಂಥ ಒಂದು ಪರಿಸ್ಥಿತಿ ಏರ್ಪಡಿಸಿದ್ದಾರೆ. ಅವ್ರು ಕೊಟ್ಟಿರೋ ಒಂದು ಸಂವಿಧಾನದಿಂದನೇ ಈ ಪ್ರಜಾಪ್ರಭುತ್ವದಿಂದ ಭಾರತ ದೇಶ ನಡೀತಾ ಇದೆ. ಸೊ ನಾವು ಅದೆಲ್ಲ ಮೊದಲು ಗೌರವಿಸಬೇಕು. ಆಮೇಲೆ ಅವ್ರು ಹಾಕ್ಕೊಟ್ಟಂಥ ಒಂದು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ದಾರಿಯಲ್ಲಿ ಮುಂದೆ ಹೋಗಬೇಕು ಅಂತ ನಾನು ಈ ಮೂಲಕ ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 133ನೇ ಜಯಂತ್ಯೋತ್ಸವಕ್ಕೆ ನಮ್ಮ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು, ನಗರಸಭೆ ಸದಸ್ಯರುಗಳು, ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಂವಿಧಾನ ಪಿತಾಮಹ ಈ ದೇಶದ ದಲಿತರ, ಅಲ್ಪಸಂಖ್ಯಾತರ, ವಿಶೇಷವಾಗಿ ಮಹಿಳೆಯರ, ಹಾಗೆ ಧ್ವನಿ ಇಲ್ಲದವರ ಧ್ವನಿಯಾಗಿ ಈ ದೇಶದಲ್ಲಿ ಇದ್ದಂಥ ಅಸ್ಪೃಶ್ಯತೆ, ಅಸಮಾನತೆ, ಹಾಗೆ ಅನೇಕ ಸಮಸ್ಯೆಗಳನ್ನು ನಾವು ಸ್ವತಃ ಅವರು ಆ ಸಮಸ್ಯೆಗಳನ್ನು ಎದುರಿಸಿ ಆ ಸಮಸ್ಯೆಗಳು ಮುಂದಿನ ಪೀಳಿಗೆಗೆ ಇರಬಾರ್ದು, ಯಾವುದೇ ಸಮಾಜದಲ್ಲಿ ಹಿಂದುಳಿದಂಥವರು, ಧ್ವನಿ ಇಲ್ಲದಂಥವ್ರಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ಅವರು ದೀಪದ ರೀತಿಯಲ್ಲಿ ಉರಿದು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕರು, ಮಹಾನಾಯಕ, ವಿಶ್ವಮಾನವ ಅಂತೇಳಿ ಯಾವ ಹೆಸರಿನಿಂದ ಬೇಕಾದರೂ ಕರೀಬೋದು ಅವರನ್ನು. ಆ ರೀತಿಯಲ್ಲಿ ಈ ಸಮಾಜ ಸುಧಾರಣೆಗಾಗಿ ಅವರು ತಮ್ಮ ಹೆಂಡತಿ ಮಕ್ಕಳನ್ನು, ತಮ್ಮ ಸ್ವಂತಿಕೆಯನ್ನು, ಸ್ವಾರ್ಥವನ್ನು ಬಿಟ್ಟು ಅವರು ಈ ದೇಶಕ್ಕಾಗಿ ಅವರ ಒಂದು ಜೀವನವನ್ನು ಸವಿಸಿದ್ದಾರೆ. ಅವರಿಗೆ ನಾವು ಎಲ್ಲ ಸಮಾಜದ ಹಾಗೆಯೇ ಎಲ್ಲ ವರ್ಗದ ಜನರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುವಂಥ ಕೆಲಸ ಆಗಬೇಕು. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಈ ಜಾತಿ ವ್ಯವಸ್ಥೆ ಹಾಗೆ ಏನು ಈ ಅಸಮಾನತೆ ಏನಿತ್ತು ಅದು ಮರುಕಳಿಸುವಂಥ ವಿಚಾರಗಳು ಇತ್ತೀಚೆಗೆ ಬರ್ತಾ ಇದೆ. ಯಾಕಂತಂದರೆ ಅದು ಏನು ವಿಷ ಬೀಜ ಬಿತ್ಕೊಂಡು ಏನೋ ಯಾವ ರೀತಿಯಲ್ಲಿ ನಡೀತಾ ಇದೆ, ಯಾರು ಅದನ್ನು ಉನ್ನಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಸಮಾನತೆಗಾಗಿ ಹೋರಾಡಿದಂಥವ್ರನ್ನ ಒಂದು ಮೂಲೆ ಗುಂಪು ಮಾಡಿ ಒಂದು ವರ್ಗಕ್ಕೆ ಸೀಮಿತ ಮಾಡಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದು ಯಾವುದೇ ಕಾರಣಕ್ಕೂ ಅದಾಗಬಾರ್ದು. ಅದು ಕೆಟ್ಟ ಒಂದು ಬೆಳವಣಿಗೆ.
ಇವತ್ತು ಸಮಾಜಕ್ಕಾಗಲಿ ಯಾವುದೇ ಜಾತಿ ಧರ್ಮದವರು ಹೋರಾಟ ಮಾಡಿರಲಿ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಗೌರವ ನಮನಗಳನ್ನು ನಲ್ಸೋವಂಥ ಕೆಲಸ ಆಗಬೇಕು ಈ ಸಮಾಜದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುವ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಗೊಳಿಸಿದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇಲ್ಲ. ಜೈ ಹಿಂದ್, ಜೈ ಕಾಂಗ್ರೆಸ್. ಭಾರತ ದೇಶದ 140 ಕೋಟಿ ನಾಗರಿಕ ಬಂಧುಗಳಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳು. ಏನು ಇವತ್ತು ಈ ದೇಶದಾದ್ಯಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಸರಳವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೇವೆ. ಈಗಷ್ಟೇ ತಾಲೂಕು ಕಚೇರಿಯ ಆವರಣದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಈಗ ಗೌತಮ್ ಕಾಲೋನಿಯಲ್ಲಿ ಇರೋ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದೇವೆ. ಎಲ್ಲರಿಗೂ ಸಮಾನತೆ, ಶಿಕ್ಷಣ ಇರ್ಬೋದು, ಎಲ್ಲ ರೀತಿಯಲ್ಲೂ ಅವರಿಗೆ ಪ್ರತಿಯೊಬ್ಬ ನಾಗರಿಕ ಜೀವಿಸಲು ಏನೇನು ಅರ್ಹತೆ ಬೇಕೋ ಎಲ್ಲವನ್ನು ಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಜನ್ಮದಿನಾಚರಣೆ ಇವತ್ತು ಆಚರಿಸ್ತಾ ಒಂದೆರಡು ಮಾತುಗಳನ್ನು ಜೈ ಭೀಮ್.